ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಂಬಳೆ ಕೃಷ್ಣನಗರದಲ್ಲಿ ಯುವಕನ ಕೊಲೆಗೆ ಯತ್ನಿಸಿದ ಪ್ರಕರಣದ 6 ಆರೋಪಿಗಳ ಬಂಧನ. ಪ್ರಮುಖ ಆರೋಪಿ ಬೋವಿಕಾನ ಮೊದಲಪಾರ ನಿವಾಸಿ ಸಫ್ವಾನ್ ಎಂಬಾತನನ್ನು ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಸೆರೆ ಹಿಡಿದ ಪೊಲೀಸರು. 36 ವರ್ಷದ ಮಹಿಳೆಯೊಬ್ಬರು 17 ವರ್ಷದ ಬಾಲಕನ ಮೇಲೆ ಅತ್ಯಾಚಾರ ಎಸಗಿದ ಆರೋಪ. ಪೋಕ್ಸೋ ಸೆಕ್ಷನ್ ಅಡಿಯಲ್ಲಿ ಮಹಿಳೆಯ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಹೊಸದುರ್ಗ ಪೊಲೀಸರು. ನಡೆಯಿತು ಡಿವೈಎಫ್ಐ ನೇತೃತ್ವದಲ್ಲಿ ಭಾಸ್ಕರ ಕುಂಬಳೆಯವರ ಬಲಿದಾನ ದಿನಾಚರಣೆ ಸಭೆ. ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಸದಸ್ಯ ಎಂ ಸ್ವರಾಜ್ ಅವರಿಂದ ಸಭೆಯ ಉದ್ಘಾಟನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಡ ಕೊಳಕೆಯಲ್ಲಿ ನೀರಿಲ್ಲದೆ ಜನರ ಸ್ಥಿತಿ ತತ್ತರ. ಮೌನಗೊಂಡಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ನಾಗರಿಕರು. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಾಪ್ತಿ. ನೂರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಬ್ರಹ್ಮಕಲಶಾಭಿಷೇಕ. ವಾರ್ತೆಗಳು ವಿವರವಾಗಿ. ಕುಂಬಳೆ ಕೃಷ್ಣನಗರದಲ್ಲಿ ಯುವಕನ ಕೊಲೆಗೆ ಯತ್ನಿಸಿದ ಪ್ರಕರಣದ 6 ಆರೋಪಿಗಳು ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಪ್ರಕರಣದ ಮತ್ತೊಬ್ಬ ಆರೋಪಿಯಾದ ಬೋವಿಕಾನ ಮೊದಲಪಾರ ನಿವಾಸಿ ಸಫ್ವಾನ್ ಎಂಬಾತನನ್ನು ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿರುವುದು ಪ್ರಕರಣದ ನಿರ್ಣಾಯಕ ಕ್ಷಣವಾಗಿತ್ತು. ಕುಂಟಗೇರಡ್ಕ ನಿವಾಸಿಗಳಾದ ಮುಹಮ್ಮದ್ ಹಾಶಿಂ ಯಾನೆ ಆಶಿಂ, ಅಬು ಜಾಸಿಂ ಯಾನೆ ಜಾಸಿ, ರಮೇಶ್ ಕೌಶಲ್, ಫಿರೋಜ್ ಯಾನೆ ರಮೀಸ್, ಮಿನ್ಹಾಜ್ ಅಬ್ದುಲ್ಲಾ ಇಕೆ ಯಾನೆ ಮಿನ್ಹಾಜ್, ಫಜಲ್ ರಹಮಾನ್ ಯಾನೆ ಫಜಿಲು, ಮೊಹಿಯುದ್ದೀನ್ ನಿಹಾಲ್ ಯಾನೆ ನಿಹಾಲ್ ಎಂಬಿವರು ಕುಂಬಳೆ ಎಸ್ಐ ಅನಂತಕೃಷ್ಣನ್ ಆರ್ ಮೇನೋನ್ ಮುಂದೆ ಶರಣಾಗಿದ್ದಾರೆ. ಮಾರ್ಚ್ 30ರಂದು ರಾತ್ರಿ 12 ಗಂಟೆಗೆ ಕುಂಬಳೆ ಬದಿಯಡ್ಕ ರಸ್ತೆಯ ಕೃಷ್ಣನಗರದ ಸಮೀಪದ ಬಸ್ ವೇಟಿಂಗ್ ಶೆಡ್ ಬಳಿ ಕುಂಬಳೆ ಮಾಟಂಗುಳಿಯ ಅಫ್ವಾನ್ ಫಹದ್ ಎಂಬವನನ್ನು ಹಲ್ಲೆಗೈದು ಕೊಲೆಗೈಯಲು ಯತ್ನಿಸಿದ ಪ್ರಕರಣದ ಆರೋಪಿಗಳು ಶರಣಾಗಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರು ಈ ಹಿಂದೆ ಬಿಡುಗಡೆಗೊಳಿಸಿದ ನೋಟಿಸಿನ ಪ್ರಕಾರ ಆಮೀನ್ ಸಫ್ವಾನನ್ನು ವಿಮಾನ ನಿಲ್ದಾಣ ಅಧಿಕಾರಿಗಳು ತಡೆದು ನಿಲ್ಲಿಸಿ ಕುಂಬಳೆ ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ವಿಷಯ ತಿಳಿದು ಎಸ್ಐ ಸನೀತ್ ನೇತೃತ್ವದಲ್ಲಿ ಪೊಲೀಸರು ಚೆನ್ನೈಗೆ ತೆರಳಿ ಆರೋಪಿಯನ್ನು ಕಸ್ಟಡಿಗೆ ತೆಗೆದು ಮಂಗಳವಾರ ಸಂಜೆ ಕುಂಬಳೆಗೆ ತಲುಪಿ ಬಂಧನ ದಾಖಲಿಸಿದ್ದರು. ಇದರ ಬೆನ್ನಲ್ಲೇ 6 ಮಂದಿ ಆರೋಪಿಗಳು ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಪ್ರಕರಣದ ಇನ್ನೊಬ್ಬ ಆರೋಪಿ ಕುಂಟಗೇರಡ್ಕದ ಮುಹಮ್ಮದ್ ಅನಸ್ ಈ ಹಿಂದೆ ಸೆರೆಗೀಡಾಗಿದ್ದಾನೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. 36 ವರ್ಷದ ಮಹಿಳೆಯೊಬ್ಬರು 17 ವರ್ಷದ ಬಾಲಕನ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ವರದಿಯಾಗಿದೆ. ಈ ಘಟನೆ ರಾಜಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದು. ಪೋಕ್ಸೋ ಸೆಕ್ಷನ್ ಅಡಿಯಲ್ಲಿ ಮಹಿಳೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹೊಸದುರ್ಗ ಪೊಲೀಸರು ದಾಖಲಿಸಿರುವ ಮತ್ತೊಂದು ಪೋಕ್ಸೋ ಪ್ರಕರಣದಲ್ಲಿ 17 ವರ್ಷದ ಯುವಕ ಆರೋಪಿಯಾಗಿದ್ದಾನೆ. 17 ವರ್ಷದ ಬಾಲಕನ ಮೇಲೆ ಮಹಿಳೆಯೊಬ್ಬರು ಅತ್ಯಾಚಾರ ಎಸಗಿದ ಘಟನೆಯೊಂದು ವರದಿಯಾಗಿದೆ. ರಾಜಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸುವ 17 ವರ್ಷದ ಬಾಲಕ ನೀಡಿದ ದೂರಿನ ಆಧಾರದ ಮೇಲೆ ಹೊಸದುರ್ಗ ಪೊಲೀಸರು 36 ವರ್ಷದ ಮಹಿಳೆಯ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಘಟನೆ ರಾಜಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದರಿಂದ ಪ್ರಕರಣವನ್ನು ಅಲ್ಲಿಗೆ ವರ್ಗಾಯಿಸಲಾಗಿದೆ. ಹೊಸದುರ್ಗ ಪೊಲೀಸರು ದಾಖಲಿಸಿರುವ ಮತ್ತೊಂದು ಪೋಕ್ಸೋ ಪ್ರಕರಣದಲ್ಲಿ ಈ 17 ವರ್ಷದ ಬಾಲಕ ಆರೋಪಿಯಾಗಿದ್ದಾನೆ. ಈ ಪ್ರಕರಣದಲ್ಲಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈ ಹಿಂದೆ ಒಬ್ಬ ಮಹಿಳೆ ತನ್ನ ಮೇಲೆ ಅತ್ಯಾಚಾರ ಎಸಗಿರುವುದಾಗಿ ಬಾಲಕ ಬಹಿರಂಗಪಡಿಸಿದ್ದಾನೆ. ಬಳಿಕ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಘಟನೆಯ ಕುರಿತು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದು ರಾಜಪುರಂ ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಡಿವೈಎಫ್ಐ ನೇತೃತ್ವದಲ್ಲಿ ಭಾಸ್ಕರ ಕುಂಬಳೆಯವರ ಹುತಾತ್ಮ ದಿನಾಚರಣೆ ರ್ಯಾಲಿ ಹಾಗೂ ಸ್ಮರಣಾರ್ಥ ಸಭೆಯನ್ನು ಆಯೋಜಿಸಲಾಯಿತು. ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಸದಸ್ಯ ಎಂ ಸ್ವರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ഭാസ്കരയുടെ പ്രസ്ഥാനം ഇന്ന് തുളുനാടൻ മണ്ണിൽ ജൈത്രയാത്ര തുടരുകയാണ്. ഈ നാടിന് വേണ്ടി, മനുഷ്യ സാഹോദര്യത്തിന് വേണ്ടി ജീവൻ നൽകിയ അനശ്വര രക്തസാക്ഷി സഖാവ് ഭാസ്കര കുംബളയുടെ ഉജ്ജ്വല സ്മരണ പുതുക്കിക്കൊണ്ട് ഇന്ന് വൈകുന്നേരം 3 മണിക്ക് ശാന്തിപ്പള്ള പെട്രോൾ പമ്പ് പരിസരം കേന്ദ്രീകരിച്ച് യുവജന റാലിയും കുമ്പള ടൗണിൽ അനുസ്മരണ സമ്മേളനവും നടക്കും.
ಡಿವೈಎಫ್ಐ ಜಿಲ್ಲಾ ಕಾರ್ಯಕಾರಿ ಸದಸ್ಯ ಹಾಗೂ ಕುಂಬಳೆ ಬ್ಲಾಕ್ ಕಾರ್ಯದರ್ಶಿಯಾಗಿದ್ದ ಭಾಸ್ಕರ ಕುಂಬಳೆಯವರ 29ನೇ ಬಲಿದಾನ ದಿನಾಚರಣೆಯನ್ನು ಡಿವೈಎಫ್ಐ ನೇತೃತ್ವದಲ್ಲಿ ನಡೆಸಲಾಯಿತು. ಬೆಳಿಗ್ಗೆ ಕುಂಬಳೆ ಶೇಡಿಕಾವು ಸ್ಮೃತಿ ಮಂಟಪದಲ್ಲಿ ಸ್ಮರಣಾರ್ಥ ಸಭೆ ಹಾಗೂ ಪುಷ್ಪನಮನ ನಡೆಸಲಾಯಿತು. ಸ್ಮರಣಾರ್ಥ ಸಭೆಯನ್ನು ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ಬೆಳ್ಳಾಟು, ಅಧ್ಯಕ್ಷ ಶಾಲು ಮ್ಯಾಥ್ಯೂ, ಕೆಆರ್ ಜಯನಂದ, ವಿವಿ ರಮೇಶನ್, ಸಿಎ ಸುಬೈರ್, ಪಿ ರಘುದೇವನ್, ನಾಸರುದ್ದೀನ್ ಮಳಂಗರ, ಸಾದಿಕ್ ಚೇರ್ಗುಳಿ, ಪಿ ಶಿವಪ್ರಸಾದ್, ಸುಭಾಷ್ ಪಾಡಿ, ಪಿ ರಂಜಿತ್, ವಿನಯ್ ಕುಮಾರ್ ಬಾಯಾರ್ ಮುಂತಾದವರು ಮಾತನಾಡಿದರು. ಬ್ಲಾಕ್ ಕಾರ್ಯದರ್ಶಿ ವಿಶ್ವರಾಜ್ ಸ್ವಾಗತಿಸಿದರು. ಯೂನಿಟ್ ಕೇಂದ್ರಗಳಲ್ಲಿ ಬೆಳಗ್ಗೆ ಧ್ವಜಾರೋಹಣ ನೆರವೇರಿತು. ಸಂಜೆ ಕುಂಬಳೆ ನಗರದಲ್ಲಿ ನಡೆದ ಸಾರ್ವಜನಿಕ ಸ್ಮರಣಾರ್ಥ ಸಭೆಯನ್ನು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಸದಸ್ಯ ಎಂ ಸ್ವರಾಜ್ ಉದ್ಘಾಟಿಸಿದರು. ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಶಾಲು ಮ್ಯಾಥ್ಯೂ ಸಭೆಯ ಅಧ್ಯಕ್ಷತೆ ವಹಿಸಿದರು. ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲನ್, ರಾಜ್ಯ ಸಮಿತಿ ಸದಸ್ಯ ಸಿಎಚ್ ಕುಂಜಾಂಬು, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ಬೆಳ್ಳಾಟು, ಕೆಆರ್ ಜಯನಂದ, ಸಿಎ ಸುಬೈರ್, ನಾಸಿಮುದ್ದೀನ್ ಮಳಂಗರ ಮುಂತಾದವರು ಮಾತನಾಡಿದರು. ವಿಶ್ವರಾಜ್ ಸ್ವಾಗತಿಸಿದರು. ಶಾಂತಿಬಳ್ಳ കേന്ദ്രീകൃതವಾದ ಮೆರವಣಿಗೆಯಲ್ಲಿ നൂറാರು ಜನರು ഭാഗവഹിಸಿದ್ದರು. ഭാസ്കര ഇവിടെ എല്ലാ വിഭാഗം ജനങ്ങളുടെയും അംഗീകാരമുള്ള നേതാവായി വളർന്നു വരുന്ന ഘട്ടത്തിൽ സ്വാഭാവികമായും വർഗീയവാദികൾ, RSSന്റെ നരഭോജികൾ ഭാസ്കരയെ അപായപ്പെടുത്താൻ ശ്രമിച്ചുകൂടുന്നില്ല എന്ന ഭയം, ആശങ്ക സഹപ്രവർത്തകർക്കെല്ലാം ഉണ്ടായിരുന്നു. അതുകൊണ്ട് തന്നെ അവർ ഭാസ്കര കുമ്പളയോടെ കരുതലോടെ വേണം, തനിച്ചും ഇരുചക്ര വാഹനങ്ങളിലുമെല്ലാം യാത്ര ചെയ്യുന്നത് ഒഴിവാക്കണമെന്നെല്ലാം പറയുമ്പോൾ അതെല്ലാം ചിരിച്ചു തള്ളിക്കൊണ്ട് വല്ലാത്തൊരു ആത്മവിശ്വാസം ഭാസ്കര വെച്ചു പുലർത്തിയിരുന്നു. അദ്ദേഹം ഉറച്ചു വിശ്വസിച്ചിരുന്നു, രാഷ്ട്രീയമായി വ്യത്യസ്ത ചേരിയിൽ നിൽക്കുന്നവരെങ്കിലും ഈ തുളുനാട്ടിൽ ആരും അദ്ദേഹത്തിന് നേരെ ആയുധം ഉയർത്തില്ല എന്ന്. അത് മറ്റൊന്നുകൊണ്ടുമല്ല, വ്യത്യസ്തമായ രാഷ്ട്രീയ നിലപാടുകൾ സ്വീകരിക്കുമ്പോഴും രാഷ്ട്രീയ കാര്യങ്ങളിൽ കടുത്ത വിയോജിപ്പ് വെച്ചു പുലർത്തുമ്പോഴും വർഗീയതയ്ക്കെതിരെ അതിശക്തമായ നിലപാട് ഭാസ്കരയും ഡിവൈഎഫ്ഐയും സ്വീകരിക്കുമ്പോഴുമെല്ലാം രാഷ്ട്രീയ പ്രതിയോഗികളായിട്ടുള്ളവർ, എതിർചേരിയിൽ അണിനിരന്നിട്ടുള്ളവർ, ഈ നാട്ടിലും പരിസര പ്രദേശങ്ങളിലുമുള്ളവർ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯಿತಿನ 23ನೇ ವಾರ್ಡ್ ವ್ಯಾಪ್ತಿಯ ಮಾಡ ಕೊಳಕೆ ನಿವಾಸಿಗಳ ಇಂದಿನ ಸ್ಥಿತಿ ನೀರಿಲ್ಲದೆ ತತ್ತರಗೊಂಡಿದೆ. ಕಳೆದ 4 ವರ್ಷಗಳಿಂದ ಕುಡಿಯುವ ನೀರಿಲ್ಲದೆ ಇಲ್ಲಿನ ಕುಟುಂಬಗಳು ನರಕ ಯಾತನೆ ಅನುಭವಿಸುತ್ತಿದ್ದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಕುರುಡರಾಗಿ ಕುಳಿತುಕೊಂಡಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ಜನರ ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳುವುದು ಎಷ್ಟು ಸರಿ ಎಂದು ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತಲಪಾಡಿಯಿಂದ ಚೆಂಗಳದವರೆಗಿನ ಷಟ್ಪಥ ರಸ್ತೆ ಕಾಮಗಾರಿ ಆರಂಭವಾದಾಗ ಅಭಿವೃದ್ಧಿಯ ಕನಸು ಕಂಡಿದ್ದ ಜನರಿಗೆ ಇಂದು ಆ ರಸ್ತೆ ಶಾಪವಾಗಿ ಪರಿಣಮಿಸಿದೆ. ಕಾಮಗಾರಿ ಸಂದರ್ಭದಲ್ಲಿ ಕೇರಳ ಜಲ ಪ್ರಾಧಿಕಾರ ನೀಡಿದ್ದ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಲಾಗಿತ್ತು. ರಸ್ತೆ ಕಾಮಗಾರಿ ಮುಗಿದು 4 ವರ್ಷಗಳೇ ಉರುಳಿದರೂ ಕಡಿತಗೊಂಡ ಸಂಪರ್ಕವನ್ನು ಪುನರ್ಸ್ಥಾಪಿಸುವ ಕನಿಷ್ಠ ಜವಾಬ್ದಾರಿಯನ್ನು ಯಾವುದೇ ಒಬ್ಬ ಅಧಿಕಾರಿಯೂ ತೋರಿಲ್ಲ. ಇಲಾಖೆಯ ಬೇಜವಾಬ್ದಾರಿತನ ಇಲ್ಲಿಗೆ ನಿಂತಿಲ್ಲ. ನಲ್ಲಿಯಲ್ಲಿ 1 ಹನಿ ನೀರು ಬರದಿದ್ದರೂ ಪ್ರತಿ 2 ತಿಂಗಳಿಗೊಮ್ಮೆ ನಿಯಮಿತವಾಗಿ ನೀರಿನ ಬಿಲ್ಲು ಮಾತ್ರ ಮನೆಯ ಬಾಗಿಲಿಗೆ ತಲುಪುತ್ತಿದೆ. ಅಷ್ಟೇ ಅಲ್ಲದೆ ನೀರು ಬಳಸದ ಬಿಲ್ಲು ಕಟ್ಟದ ಜನರಿಗೆ ಇಲಾಖೆಯು ಜಪ್ತಿ ನೋಟಿಸು ಕಳಿಸುವ ಮೂಲಕ ಗಾಯದ ಮೇಲೆ ಬರೆ ಎಳೆದಿದೆ. ಕುಡಿಯಲು ನೀರು ಕೊಡಿ ಎಂದರೆ ಜಪ್ತಿ ಮಾಡುತ್ತೇವೆ ಎನ್ನುತ್ತಿರುವ ಇಲಾಖೆಯ ಉದ್ಘಾಟನಕ್ಕೆ ಕೊನೆಯೇ ಇಲ್ಲವೇ ಎಂಬುದು ಗ್ರಾಮಸ್ಥರ ಆಕ್ರೋಶಭರಿತ ಪ್ರಶ್ನೆ. ದೂರದ ಬಾವಿಗಳಿಂದ ನೀರು ಹೊತ್ತು ತಂದು ಸುಸ್ತಾಗಿದ್ದೇವೆ. ಈ ಬಿಸಿಲಿನ ತಾಪಕ್ಕೆ ಆ ಬಾವಿಗಳು ಬತ್ತಿ ಹೋಗಿವೆ. ಅಧಿಕಾರಿಗಳಿಗೆ ಮನವಿ ನೀಡಿ ಸಾಕಾಗಿದೆ. ನಮಗೆ ನೀರಿನ ಬಿಲ್ಲು ಬೇಡ, ನೀರು ಕೊಡಿ ಎಂದು ಸ್ಥಳೀಯರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಚುನಾವಣೆ ಬಂದಾಗ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಮಾಡ ಕೊಳಕೆ ಜನರ ತಾಳ್ಮೆ ಕಟ್ಟೆ ಒಡೆದಿದೆ. ಇನ್ನಾದರೂ ಅಧಿಕಾರಿಗಳು ಕಡತಗಳನ್ನು ಬಿಟ್ಟು ನೆಲದ ಮೇಲಿರುವ ವಾಸ್ತವವನ್ನು ಗಮನಿಸಿ ತಕ್ಷಣ ನೀರಿನ ಸಂಪರ್ಕ ಕಲ್ಪಿಸಬೇಕಾಗಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ഇത് ഇവിടെ മഞ്ചേശ്വര ഗ്രാമപഞ്ചായത്ത് ഉദ്യാവര കൊളക്ക റഫ കൺവെൻഷൻ ഹാളിൻ്റെ അടുത്തുള്ളത്. അപ്പോൾ ഞങ്ങൾക്ക് 4 വർഷമായി ഇവിടെ ഹൈവേ പണിയാകുമ്പോൾ പഞ്ചായത്തിൻ്റെ വെള്ളം കണക്ഷൻ കട്ടാക്കിന്. ഇതുവരെ വെള്ളം കിട്ടിയിട്ടില്ല. അയ്യോ നമുക്ക് സമയം കണക്ഷനും തന്നില്ല, വെള്ളത്തിൻ്റെ ബില്ല് വന്നുകൊണ്ടുണ്ടായി. അപ്പോൾ ബില്ല്
മീറ്റർ റീഡിങ്കാർ പറഞ്ഞ് വെള്ളം ഇല്ലാതുകൊണ്ട് നിങ്ങൾ ബില്ല് കെട്ടുന്ന വേണ്ടാന്ന്. അപ്പോൾ ബില്ല് വന്നുകൊണ്ടുണ്ട്. അതിന് അതിൽ നിങ്ങളെ മീറ്റർ ഫോൾട്ട് ഉണ്ട്, മീറ്റർ ശരിയാക്കിയില്ലെങ്കിൽ മീറ്റർ എടുത്തുകൊണ്ട് പോകും. പിന്നെ അതിൻ്റെ ഈ പൈസ എല്ലാം കെട്ടാതുകൊണ്ട് ജപ്തി നോട്ടീസ് വന്നു. അങ്ങനെ പിന്നെ വില്ലേജ് ഓഫീസിലെല്ലാം പോയി. വില്ലേജ് ഓഫീസിൽ പോയിട്ട് അവർ പറഞ്ഞ് നോക്കാം കുറച്ച് ദിവസം. അപ്പോൾ എല്ലാവർക്കും ലെറ്റർ വരും, അപ്പോൾ ഒന്നിച്ചെന്തെങ്കിലും ആക്കാമെന്ന് അവർ പറഞ്ഞ്. അപ്പോൾ അതിനുശേഷം വെള്ളമില്ല. ഇപ്പോൾ മീറ്റർ റീഡിങ്ങിനും വരുന്നില്ല. 4-5 മാസം കൂടുതലായി മീറ്റർ റീഡിങ്. ഇവിടെ വെള്ളത്തിന് ഭയങ്കര ക്ഷാമമുണ്ട്. എൻ്റെ പേര് രാജ്മോഹനാണ്. ഞാൻ ഈ മഞ്ചേശ്വരം ഗ്രാമപഞ്ചായത്തിൻ്റെ 23 വാർഡ് ഉദ്യാവർദ്ധ എന്ന് പറയുന്ന സ്ഥലത്തിൽ ഉള്ളതാണ്. നമുക്കിവിടെ കുടിവെള്ളം ഇല്ലാതെ നാഷണൽ ഹൈവേ സ്റ്റാർട്ടായതിന് ശേഷം ഇതുവരെ കുടിവെള്ളം വന്നിട്ടില്ല. 5 വർഷം കഴിഞ്ഞു. അപ്പോൾ ഇവിടെ കുടിവെള്ളത്തിൻ്റെ വലിയ പ്രശ്നമാണ്. നിങ്ങൾ അതോറിറ്റി വാട്ടർ അതോറിറ്റിക്കാർ വന്നിട്ട് നമ്മൾ ഡിസ്കണക്ട് ആക്കും. നിങ്ങൾ കാശ് കെട്ടണോ, ഇല്ലെങ്കിൽ നിങ്ങളെ പുര ജപ്തിയാക്കും, അതാക്കും ഇതാക്കും നമ്മൾ ശല്യം ചെയ്തുകൊണ്ടുണ്ട്. അതിനെക്കൊണ്ട് ആദ്യത്തെ പെട്ടെന്ന് നമ്മൾ വെള്ളത്തിനൊന്ന് കുടിവെള്ളം ഇല്ലാത്തതുകൊണ്ട് പെട്ടെന്ന് വന്നിട്ട് ആ കുടിവെള്ളത്തിൻ്റെ ഒരു ഏർപ്പാടാക്കി തരണമെന്ന് അപേക്ഷ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಾಪ್ತಿಗೊಂಡಿತು. ಏಪ್ರಿಲ್ 18ರಿಂದ ಪ್ರಾರಂಭವಾಗಿ 23ರ ತನಕ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು. ಕ್ಷೇತ್ರ ಪರಿಸರದಲ್ಲಿ ಸಮಾರೋಪ ಸಮಾರಂಭ ಜರುಗಿತು. ಕಾಸರಗೋಡು ನಗರದ ಹೃದಯ ಭಾಗದಲ್ಲಿರುವ ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಬ್ರಹ್ಮಕಲಶಾಭಿಷೇಕ ಗುರುವಾರ ಬೆಳಿಗ್ಗೆ ಭಕ್ತಿಯ ವಾತಾವರಣದಲ್ಲಿ ನಡೆಯಿತು. ಕ್ಷೇತ್ರ ತಂತ್ರಿ ಬ್ರಹ್ಮಶ್ರೀ ಉಳಿಯತಾಯ ವಿಷ್ಣು ಆಸರಾ ಕಾರ್ಮಿಕತ್ವದಲ್ಲಿ ಬೆಳಿಗ್ಗೆ 7:34ರಿಂದ 9:37ರ ಮಧ್ಯೆ ವೃಷಭ ಲಗ್ನ ಶುಭ ಮುಹೂರ್ತದಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಕ್ಷೇತ್ರಕ್ಕೆ ಚಿತ್ತೈಸಿ ಆಶೀರ್ವಚನ ನೀಡಿದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಬಿ ವಸಂತ ಪೈ ಬದ್ಯಡ್ಕ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಿತು. ಪಿಬಿ ಅಚ್ಚು ನಾಯ್ಮರ್ಮೂಲೆ, ಪಿಬಿ ತೌಸಿಫ್ ನಾಯ್ಮರ್ಮೂಲೆ ಮುಖ್ಯ ಅತಿಥಿಗಳಾಗಿದ್ದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ಸುನಿಲ್ ಕೆಆರ್ ಚಿನ್ನಿಕರೆ ಸ್ವಾಗತಿಸಿ, ಕೃಷ್ಣಪ್ರಸಾದ್ ಪಿಎಸ್ ಕೋಟೆಕಣಿ ಧನ್ಯವಾದವಿತ್ತರು. ಸುಧೀರ್ ಕುಮಾರ್ ನಿರೂಪಿಸಿದರು. ಏಪ್ರಿಲ್ 24ರಂದು ಕ್ಷೇತ್ರದಲ್ಲಿ ವಾರ್ಷಿಕ ಮಹೋತ್ಸವ ನಡೆಯಲಿದೆ. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಾದಿಗಳು 18ನೇ ತಾರೀಕಿಗೆ ಪ್ರಾರಂಭಗೊಂಡು ಇವತ್ತಿನ ದಿನ ಕ್ಷೇತ್ರದ ತಂತ್ರಿಗಳಂತಹ ಉಳಿಯತ ಶ್ರೀ ವಿಷ್ಣುಹಾಸ್ರ ಇವರ ಕಾರ್ಮಿಕತ್ವದಲ್ಲಿ, ತಾಂತ್ರಿಕತ್ವದಲ್ಲಿ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವಾದಿ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳುತ್ತಾ ಇದೆ. ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ನಾನು ಬಂದು ಭಾಗವಹಿಸಿದ್ದೆ. ಇವತ್ತು ಭಾಳಷ್ಟು ನಮ್ಮ ಕ್ಷೇತ್ರಗಳು ಇವತ್ತು ಜೀರ್ಣೋದ್ಧಾರವನ್ನು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇದೆ. ನಾವೆಲ್ಲ ವರ್ಷ ಹೇಳ್ತೇವೆ ಈ ವರ್ಷ ಬಹಳ ಜಾಸ್ತಿ ಇದೆ ಅನ್ನೋದಾಗಿ, ಆದರೆ ಪ್ರತಿ ವರ್ಷ ಕೂಡ ಇಂತಹ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಬಹಳಷ್ಟು ನೆರವೇರುವುದನ್ನು ನಾವು ಕಾಣ್ತೇವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಯನಾಟ ಕುಲದೇವನ್ ದೈವಕಟ್ಟು ಮಹೋತ್ಸವದ ಪ್ರಯುಕ್ತ ಭೋಜನಕ್ಕಾಗಿ ತರಕಾರಿ ಕೃಷಿ ಬೆಳೆಸಿದ ಒಂದು ಗ್ರಾಮ. ಬಾರಿಕಾಡು ಪುದಿಯಪುರ ತರವಾಡು ದೈವಕಟ್ಟು ಮಹೋತ್ಸವಕ್ಕೆ ಈ ತರಕಾರಿ ಬೆಳೆಯಿಂದ ಉಗ್ರಾಣ ತುಂಬಿಸುವ ಕಾರ್ಯಕ್ರಮ ನೆರವೇರಲಿದೆ. ತರಕಾರಿ ಕೊಯ್ಲು ಹಬ್ಬವು ಸಂಭ್ರಮದ ವಾತಾವರಣದಲ್ಲಿ ನಡೆಯಿತು. 1 ಶತಮಾನದ ಬಳಿಕ ಆಚರಿಸಲಾಗುತ್ತಿರುವ ವಯನಾಟು ಕುಲವನ್ ದೈವಕಟ್ಟು ಮಹೋತ್ಸವವನ್ನು ಕಾಸರಗೋಡು ಬಾರಿಕಾಡು ಪುದಿಯಾಪುರ ತರವಾಡಿನಲ್ಲಿ ಸಿದ್ಧಪಡಿಸಲಾಗುತ್ತಿದೆ. ಉತ್ಸವದ ಹಸಿರು ಹೊರೆ ಕಾಣಿಕೆ ಭರ್ತಿ ಸಮಾರಂಭಕ್ಕಾಗಿ ತರಕಾರಿಗಳ ಸಂಗ್ರಹ ನಡೆಯುತ್ತಿದೆ. ಉತ್ಸವಕ್ಕಾಗಿ ತರಕಾರಿ ಕೃಷಿಗಾಗಿ ಕೊಯ್ಲು ಸಮಾರಂಭಗಳನ್ನು ಸಂಪೂರ್ಣವಾಗಿ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ನಡೆಸಿತು.
ಶತಮಾನಗಳ ಬಳಿಕ ಬಾರಿಕಾಡ್ ಪುದಿಯಾಪುರ ತರವಾಡಿನಲ್ಲಿ ದೈವಕಟ್ಟು ಮಹೋತ್ಸವವನ್ನು ನಡೆಸಲಾಗುತ್ತಿದೆ. ಪ್ರದೇಶದ ಎಲ್ಲ ಜನರು 3 ದಿನಗಳ ಕಾಲ ತರವಾಡಿಗೆ ಬರುತ್ತಾರೆ. ಉತ್ಸವ ಸಮಿತಿಯ ನೇತೃತ್ವದಲ್ಲಿ ನಡೆದ ತರಕಾರಿ ಕೃಷಿ ಮತ್ತು ಕೊಯ್ಲು ಹಬ್ಬದ ಸಮಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಹಬ್ಬದ ಸಿದ್ಧತೆಯಾಗಿತ್ತು. ಕುಂಬಳಕಾಯಿ, ಸೌತೆಕಾಯಿ ಎಲ್ಲವೂ ಹೇರಳವಾಗಿ ಬೆಳೆದ ಹೊಲದಲ್ಲಿ ಕೊಯ್ಲು ಹಬ್ಬವಾಗಿತ್ತು. ತರವಾಡಿನ ಜನರು ಹಾಗೂ ಉತ್ಸವ സമിതി അധികാരിಗಳು കൊയ്ലിನಲ್ಲಿ സക്രിയരാಗಿದ್ದರು. ഇത് ബാരിക്കാട് ശ്രീ വയനാട്ടുകുലം തെയ്യങ്ങോട്ട് മഹോത്സവ നടത്തുന്നതിന്റെ ഭാഗമായി അതിന് 10,000-കണക്കിന് വരുന്ന ആൾക്കാർക്കുള്ള വളരെ നല്ല രീതിയിലുള്ള സദ്യ ഒരുക്കുന്നുണ്ട്. അവർക്കുള്ള അന്നദാനത്തിന് വേണ്ടി ഈ ബാരിക്കാട് പ്രദേശം നാടാകെ ഒന്ന് ചേർന്നുകൊണ്ട് ഇവിടെ നല്ല രീതിയിലുള്ള പച്ചക്കറി വിളവെടുപ്പ് നടത്തിയിരിക്കുകയാണ്. അതിന്റെ വിളവെടുപ്പാണ് ഇവിടെ നടത്തിയത്. പാടിശ്രീ പൊളിക്കരിങ്ങാളി സാനികന്മാരുടെ നേതൃത്വത്തിൽ ഇവിടെ വിളവെടുപ്പ് നടത്തിയത്. ഈ നാട് ഒന്നാകെ ചേർന്നുകൊണ്ടുള്ള വിളവെടുപ്പാണ് ഇവിടെ നടത്തിയിട്ടുള്ളത്. ಕಂಡನಾರ್ ಕೇಲನ್, ವಯನಾಟು ಕುಲವನ್ ಸೇರಿದಂತೆ 8ಕ್ಕೂ ಹೆಚ್ಚು ದೈವಕೋಲಗಳು ಸಾನ್ನಿಧ್ಯ ವಹಿಸಲಿವೆ. ತೀಯ ಸಮುದಾಯದ ಪ್ರಮುಖರು ಪೂಜಾ ವಿಧಿವಿಧಾನಗಳಿಗೆ ಚಾಲನೆ ನೀಡಲಿದ್ದಾರೆ. ಪಾಡಿ ಕಳಗ ಮಡಿಯಲ್ಲಿ ಬರುವ ದೇಶದ ಪ್ರಮುಖ ತರವಾಡುವಾಗಿದೆ ಬಾರಿಕಾಡಿ ಪ್ರದೇಶದ ಪುದಿಯಪುರ ತರವಾಡು. ಶತಮಾನದ ಬಳಿಕ ಬರುತ್ತಿರುವ ದೈವಕಟ್ಟು ಉತ್ಸವಕ್ಕೆ ಉತ್ಸವ ಸಮಿತಿಯು ವ್ಯಾಪಕ ಸಿದ್ಧತೆ ನಡೆಸಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಎನ್ಜಿಒ ಅಸೋಸಿಯೇಷನ್ ಕಾಸರಗೋಡು ಸಿವಿಲ್ ಸ್ಟೇಷನ್ ಶಾಖೆಯ ಸಮ್ಮೇಳನ ನಡೆಯಿತು. ಕೇರಳ ಎನ್ಜಿಒ ಅಸೋಸಿಯೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಪಿ ಸುನಿಲ್ ಉದ್ಘಾಟಿಸಿದರು. ಮೆಡಿಸಿಫ್ ಹೆಸರಿನಲ್ಲಿ ನಡೆಯುತ್ತಿರುವ ದಿನನಿತ್ಯದ ದರೋಡೆಯನ್ನು ನಿಲ್ಲಿಸಬೇಕೆಂದು ಎಪಿ ಸುನಿಲ್ ಹೇಳಿದರು. ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗಾಗಿ ಪರಿಚಯಿಸಲಾದ ಆರೋಗ್ಯ ವಿಮಾ ಯೋಜನೆಯಾದ ಮೆಡಿಸೆಪ್ ಇಂದು ಎಲ್ಲ ಉದ್ಯೋಗಿಗಳಿಗೆ ಹೊಣೆಗಾರಿಕೆಯಾಗಿದೆ ಮತ್ತು ಮೆಡಿಸಿನ್ ಹೆಸರಿನಲ್ಲಿ ನಡೆಸುತ್ತಿರುವುದು ಅಪರಾಧ ಎಂದು ಕೇರಳ ಎನ್ಜಿಒ ಅಸೋಸಿಯೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಪಿ ಸುನಿಲ್ ಹೇಳಿದರು. ವಿಮಾ ರಕ್ಷಣೆಯನ್ನು ಹೆಚ್ಚಿಸಲು ಅಸ್ತಿತ್ವದಲ್ಲಿರುವ ಪ್ರೀಮಿಯಂ ಮೊತ್ತವನ್ನು 500 ರೂಪಾಯಿಗಳಿಂದ 687 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದ್ದರೂ ಹೆಚ್ಚಳದ ಪ್ರಯೋಜನಗಳನ್ನು ನೌಕರರು ಪಡೆಯುತ್ತಿಲ್ಲ ಎಂಬ ಅಂಶವು ಪುರಾವೆಗಳೊಂದಿಗೆ ಹೊರಬಂದಿದೆ ಹಾಗೂ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಎಂಬ ಸಾರ್ವಜನಿಕ ವಲಯದ ಸಂಸ್ಥೆಯಾದ ಯೋಜನೆಯ ನಿರ್ವಹಣೆಯನ್ನು ಖಾಸಗಿ ಕಂಪನಿಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಸರ್ಕಾರವು ನೋಡದೆ ನಟಿಸುತ್ತಿದೆ ಎಂದು ಅವರು ಹೇಳಿದರು. ജീവനക്കാരന് കിട്ടിക്കൊണ്ടിരുന്ന എല്ലാ ആനുകൂല്യങ്ങളും ഒരെണ്ണം പോലും ബാക്കിയില്ല. മാസത്തിൽ ലഭിക്കുന്ന നമ്മുടെ ശമ്പളം ഒഴികെ എല്ലാം നിഷേധിച്ച ഒരു സർക്കാരാണ് നമ്മൾ മുമ്പിൽ. കോവിഡ് കാലത്തിൽ തുടങ്ങിയ കൊള്ളയാണ്. കോവിഡ് വന്നപ്പോൾ സംസ്ഥാനം ഭരിച്ച സർക്കാർ തെരഞ്ഞെടുപ്പിന് മുന്നോടിയായി എല്ലാവർക്കും കിറ്റ് കൊടുത്തു. 65,000 രൂപ ശമ്പളം വാങ്ങിക്കുന്ന ശശിക്കും കൊടുത്തു കിറ്റ്. അപ്പൊ ശശി തന്നെ ആലോചിച്ചു, എനിക്കെന്തിനാണ് കിറ്റ് തരുന്നത്, എനിക്ക് ശമ്പളമില്ലേ. സർക്കാർ പറഞ്ഞു, നിങ്ങളെല്ലാവരും ഞങ്ങൾക്ക് ഒരുപോലാണ്. പട്ടിണിക്കാരനും കൂലിപ്പണിക്കാരനും തൊട്ടിപ്പണിക്കാരനും ഡ്രൈവറായാലും കണ്ടക്ടറായാലും കർഷകനായാലും കർഷക തൊഴിലാളിയായാലും വ്യവസായിയായാലും മുതലാളിയായാലും ഗൾഫുകാരനായാലും സർക്കാർ ജീവനക്കാരനായാലും ഡോക്ടറായാലും എഞ്ചിനീയറായാലും എല്ലാവരും ഞങ്ങൾക്ക് ഒരുപോലെയാണ്. അതുകൊണ്ട് എല്ലാവർക്കും ഞങ്ങൾ കിറ്റ് കൊടുക്കും. ಶಾಖಾ ಅಧ್ಯಕ್ಷ ರಘು ಹಿರಿಯಣ್ಣಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಕಾರ್ಯದರ್ಶಿ ಜಾಯ್ ಫ್ರಾನ್ಸಿಸ್ ಮುಖ್ಯ ಭಾಷಣ ಮಾಡಿದರು. ರಾಜ್ಯ ಕಾರ್ಯದರ್ಶಿ ಸದಸ್ಯ ಕೆಸಿ ಸುಜಿತ್ ಕುಮಾರ್, ಸುರೇಶ್ ಪೆರಿಯಂಗಣಂ, ಲೋಕೇಶ್ ಎಂಬಿ ಆಚಾರ್, ವತ್ಸಲ ಕೃಷ್ಣನ್, ಎಂಟಿ ಪ್ರಸೀತಾ, ವಿಎಂ ರಾಜೇಶ್, ಜಯರಾಜ್ ಪೆರಿಯಾ, ಗಿರಿಜಾ ಮಾಪಿಟೇರಿ ಮಾತನಾಡಿದರು. ಬಳಿಕ ನಡೆದ ಪ್ರತಿನಿಧಿ ಸಭೆಯಲ್ಲಿ ಕೇರಳ ಎನ್ಜಿಒ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಎಟಿ ಶಶಿ ಉದ್ಘಾಟಿಸಿದರು. ಶಾಖೆಯ ಉಪಾಧ್ಯಕ್ಷ ಶಿವಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್ ಆನಪೆಟ್ಟಿ, ಜಿಲ್ಲಾ ಮಹಿಳಾ ವೇದಿಕೆಯ ಸಂಚಾಲಕಿ ಬಿಂದು ಪ್ರದೀಪ್, ನವನೀತ್ ಕೃಷ್ಣನ್ ಮತ್ತು ಸುನೋಜ್ ಮ್ಯಾಥ್ಯೂ ಮಾತನಾಡಿದರು. ಬಳಿಕ ನಡೆದ ಸಂಘಟನಾ ಚರ್ಚೆಯನ್ನು ಜಿಲ್ಲಾ ಕಾರ್ಯದರ್ಶಿ ವಿಟಿಪಿ ರಾಜೇಶ್ ಉದ್ಘಾಟಿಸಿದರು. ಮಹಿಳಾ ವೇದಿಕೆಯ ಸಂಚಾಲಕಿ ಸಫೀನಾ ಪಿಎ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಪರಿಷತ್ ಸದಸ್ಯೆ ಬ್ರಿಜೇಶ್ ಪೈನಿ, ವಿಕೆ ಬಾಲಕೃಷ್ಣನ್, ಕುಶಲನ್ ಕುರುಂತೂರು ಹಾಗೂ ಪ್ರತೀಶ್ ಬಾಬು ಮಾತನಾಡಿದರು. ರಘು ಹಿರಿಯಣ್ಣಿ ಅವರನ್ನು ಅಧ್ಯಕ್ಷರನ್ನಾಗಿ, ಜಯರಾಜ್ ಪೆರಿಯಾ ಅವರನ್ನು ಕಾರ್ಯದರ್ಶಿಯಾಗಿ ಹಾಗೂ ಗಿರಿಜಾ ಮಾಪಿಟೇರಿ ಅವರನ್ನು ಖಜಾಂಚಿಯಾಗಿ ಹೊಸ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು.
ಅನಿವಾಸಿಗಳ ಕಳವಳವನ್ನು ನಿವಾರಿಸಲು ಸರ್ಕಾರವು ಹಸ್ತಕ್ಷೇಪ ನಡೆಸಬೇಕೆಂದು ಕೆಎನ್ಎಂ ಕಾಸರಗೋಡು ಮಂಜೇಶ್ವರ ಮಂಡಲ ಸಂಯುಕ್ತ ಸಂಘಟನೆಯ ಕಾರ್ಯಾಗಾರವು ಒತ್ತಾಯಿಸಿತು. ಕೆಎನ್ಎಂ ಜಿಲ್ಲಾ ಕಾರ್ಯದರ್ಶಿ ಸೈಫುದ್ದೀನ್ ಎಪಿ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಪಶ್ಚಿಮ ಏಷ್ಯಾ ಯುದ್ಧದ ಹಿನ್ನೆಲೆಯಲ್ಲಿ ಅನಿವಾಸಿಗಳ ಕಳವಳಗಳನ್ನು ನಿವಾರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರಂತರ ಮಧ್ಯಸ್ಥಿಕೆಗಳನ್ನು ಮಾಡಬೇಕೆಂದು ಕೆಎನ್ಎಂ ಮಂಡಲ ಸಂಘಟನಾ ಕಾರ್ಯಾಗಾರವು ಕೋರಿತು. ಕೇರಳದ ಆರ್ಥಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತು ಅಭಿವೃದ್ಧಿಪಡಿಸುವಲ್ಲಿ ಅನಿವಾಸಿಗರ ಪಾತ್ರ ವರ್ಣಾತೀತವಾಗಿದ್ದು, ಯಾವುದೇ ಪ್ರಸ್ತುತ ಪರಿಸ್ಥಿತಿಯನ್ನು ನಿವಾರಿಸಲು ಇಡೀ ದೇಶಕ್ಕೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡಬೇಕು ಎಂದು ಕಾರ್ಯಾಗಾರವು ಅಭಿಪ್ರಾಯಪಟ್ಟಿತು. ಕಾಸರಗೋಡಿನ ಆರ್ಕೆ ಮಾಲ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾದ ಕಾರ್ಯಾಗಾರವನ್ನು ಕೆಎನ್ಎಂ ಜಿಲ್ಲಾ ಕಾರ್ಯದರ್ಶಿ ജൈനുദ്ദീൻ എപി, മഞ്ചേശ്വര മണ്ഡലാധ്യക്ഷ മൊയ്തീൻ ബാവ ഉദ്ഘാಟಿಸಿದರು. നമ്മുടെ ഈ ആദർശം ഉൾക്കൊള്ളുന്ന നമ്മുടെ ആൾക്കാർ, നമ്മുടെ പ്രസ്ഥാനക്കാർ അവർ വരികയും നമ്മൾ ഇനിയും വളരെ നന്നായി തീരുവാനുള്ള ശ്രമങ്ങളിലേക്ക് മുന്നോട്ടിറങ്ങുകയാണ്. അപ്പോൾ അത് നമുക്ക് ഒന്നും കൂടി ആർജവമായി അതിനെ ഉയർത്തിക്കൊണ്ടുവരേണ്ടതുണ്ട്. അതിന് നിങ്ങൾ എല്ലാവരുടെയും പിന്തുണ കേരളം ജില്ലാ കമ്മിറ്റി നിങ്ങളോട് ആവശ്യപ്പെടുകയാണ്. അതുപോലെ തന്നെ നമുക്കറിയാം, കഴിഞ്ഞ ഈ കാലഘട്ടങ്ങളിൽ ഈ ജില്ലാ കമ്മിറ്റി വന്നതിന് ശേഷം നിങ്ങളുടെ എല്ലാവരുടെ യൂണിറ്റുകളിലും ഏകദേശം 98% യൂണിറ്റുകളിലും സന്ദർശനം നടത്തിയ ഒരു ജില്ലാ കമ്മിറ്റിയാണ് നമ്മളത്. അവരുടെ പ്രശ്നങ്ങൾ മനസ്സിലാക്കുകയും അവരെ സജ്ജമാക്കാൻ, ശാക്തീകരിക്കാൻ കേരളം ജില്ലാ കമ്മിറ്റി ഉത്തരവാദിത്ത ബോധത്തോടുകൂടി തന്നെ പ്രവർത്തിച്ചു. അല്ലെങ്കിൽ അതിനൊക്കെ ഒരു ഇതായിരിക്കാം ഇതൊക്കെ കാണുന്ന നമ്മുടെ ഈ പിന്തുണ. അതുപോലെ തന്നെ നമ്മൾക്ക് ഇനിയും അങ്ങോട്ടുള്ള പ്രയാണത്തിന് നമുക്ക് ഒരുപാട് പരിപാടികൾ ഉണ്ട്. അത് ബഹുമാനപ്പെട്ട ജില്ലാ പ്രസിഡന്റ് നിങ്ങളുടെ മുമ്പിൽ പ്രഖ്യാപിക്കും. അതിൽ നിന്ന് നമ്മൾ ഇൻഷാ അല്ലാഹ് നമ്മുടെ ജില്ലാ എക്സിക്യൂട്ടീവില് അത് ഇത് ചെയ്തിട്ടുണ്ട്. അതിനുശേഷമാണ് ഇവിടെ പ്രഖ്യാപിക്കുന്നത്. അത് എല്ലാവരും തുടർന്നുള്ള കാലങ്ങളിൽ അത് ഏറ്റെടുക്കണം. നമുക്ക് പിന്നെ അതിനു മുമ്പ് എനിക്ക് പറയാനൊരു ആഗ്രഹം എന്ന് പറയാം, നമ്മളുടെ ഒരു അറബിക് കോളേജ് നടപ്പിലാക്കാൻ ആഗ്രഹിക്കുന്ന ഒരു ജില്ലാ കമ്മിറ്റിയാണ്. അറബിക് കോളേജ് മീൻസ് അറബിക് വിത്ത് നമ്മുടെ മറ്റ് ഭൗതികമായ കാര്യങ്ങൾ ഉൾപ്പെടുത്തിക്കൊണ്ടുള്ള ഒരു കോഴ്സും ഒരു കോളേജുകളും നമുക്കതിന് ഭംഗിയ ബിൽഡിങ്ങും സ്ഥലങ്ങളൊക്കെ നമ്മുടെ നാട്ടിൽ, നമ്മുടെ പ്രദേശങ്ങളിലൊക്കെ ഉണ്ട്. അതുകൊണ്ട് തന്നെ നമ്മൾക്ക് ഈ സമൂഹം അങ്ങനെ ഒരു സംഭവം ഇവിടെ ഉണ്ടാക്കിയിട്ടുണ്ട് എന്ന്, അതിന് നിങ്ങൾ എല്ലാവരും പങ്കാളികളാണ്. എല്ലാവരും ഓരോ ആൾക്കാർക്കും ഇങ്ങനെ സ്ഥാപനങ്ങൾ വന്നു കഴിഞ്ഞാൽ അവരുടെ ആത്മാർത്ഥമായ പിന്തുണയോടുകൂടി ಅದು വളർന്നുവരാനുള്ള ശ്രമങ്ങൾ നിങ്ങൾ ഉണ്ടാക്കി തരണം. ಪ್ರಮುಖ ವಾಗ್ಮಿ ಮತ್ತು ವಿದ್ವಾಂಸ ಶರೀಫ್ ಮೆಲಿಥಿಲ್ ಮುಖ್ಯ ಭಾಷಣ ಮಾಡಿದರು. ಕಾಸರಗೋಡು ಮಂಡಲ ಕಾರ್ಯದರ್ಶಿ ಬಶೀರ್ ಕೊಲ್ಲಂಪಾಡಿ ಸ್ವಾಗತಿಸಿದರು. ಡಾಕ್ಟರ್ ಕೆಪಿ ಅಹ್ಮದ್, ಅಬ್ದುಲ್ ರಹಮಾನ್ ಅರಿಮಲ, ಅಬ್ದುಲ್ ಜಲೀಲ್ ಎಕೆ, ಅಲಿ ಎ ಖಾದರ್, ಸತ್ತಾರ್ ಮೀರನ್, ಮುಹಮ್ಮದ್ ಅಲಿ ರೆಡ್ವುಡ್, ಹ್ಯಾರಿಸ್ ಚೇರೂರ್, ನಬೀಲ್ ಸಲಾಹಿ, ಅಲಿ ಸಲಾಫಿ, ಇಬ್ರಾಹಿಂ ಕ್ಯಾಲಿಕಟ್, ಮುನೀರ್ ಮತ್ತು ಹ್ಯಾಶಿಮ್ ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಜ್ಜಿಗೆ ಮಾರಾಟ ಮಾಡುವ ಮೂಲಕ ಶಾಲಾ ರಜಾ ದಿನಗಳಲ್ಲಿ ಹಣ ಸಂಪಾದಿಸಿದ 7ನೇ ತರಗತಿ ವಿದ್ಯಾರ್ಥಿ ಮೊಹಮ್ಮದ್ ಸುಫಿಯಾನ್ ಬೇಸಿಗೆಗಾಲ ಆಗಿರುವುದರಿಂದ ಬಾಯಾರಿಕೆಯನ್ನು ನೀಗಿಸಲು ಬರುವವರಿಗೆ ಬಳಂತೋಡು ಪೆಟ್ರೋಲ್ ಪಂಪ್ ಬಳಿ ಈ ವಿದ್ಯಾರ್ಥಿ ಮಜ್ಜಿಗೆ ವ್ಯಾಪಾರ ನಡೆಸುತ್ತಿದ್ದಾನೆ. ಮಕ್ಕಳು ಮಾವು ಕೊಯ್ಯುವುದು, ಹೆಕ್ಕುವುದು, ಆಟವಾಡುವುದು ಹಾಗೂ ಕಲೆ ಮತ್ತು ಕ್ರೀಡಾ ತರಗತಿಗಳನ್ನು ತೆಗೆದುಕೊಳ್ಳುವ ಮೂಲಕ ತಮ್ಮ ಬೇಸಿಗೆ ರಜೆಯನ್ನು ಆನಂದಿಸುತ್ತಿದ್ದರೆ, 7ನೇ ತರಗತಿಯ ವಿದ್ಯಾರ್ಥಿ ಮುಹಮ್ಮದ್ ಸುಫಿಯಾನ್ ಬೇಸಿಗೆಯಲ್ಲಿ ಬಾಯಾರಿದವರಿಗೆ ಮಜ್ಜಿಗೆ ಮಾರಾಟ ಮಾಡುವಲ್ಲಿ ಸಕ್ರಿಯನಾಗಿದ್ದಾನೆ. ಕಾഞ്ഞങ്ങാട് ಪಾಣತೂರು ರಾಜ್ಯ ಹೆದ್ದಾರಿಯಲ್ಲಿರುವ ಬಾಲಂತೋಡು ಪೆಟ್ರೋಲ್ ಪಂಪ್ ಬಳಿ ಮಜ್ಜಿಗೆಯನ್ನು ಮಾರಾಟ ಮಾಡಲಾಗುತ್ತದೆ. ಸೂಫಿಯಾನಿನ ತಾಯಿ ಎಂ ಅನೀಸಾ ಮಜ್ಜಿಗೆಯನ್ನು ತಯಾರಿಸಿ ಅವರಿಗೆ ಒದಗಿಸುತ್ತಾರೆ. സൂഫിയാൻ ദിനಕ್ಕೆ സുമാರು 700 ರೂಪಾಯಿಗಳಷ್ಟು ಗಳಿಸುತ್ತಾರೆ ಎಂದು ಹೇಳುತ್ತಾರೆ. എന്റെ ചേച്ചിയാണ് മൊബൈൽ കളിച്ചോണ്ടിരിക്കുന്നത് പറഞ്ഞിട്ട് വൈക്ക് പോയിട്ട് മോരും വെള്ളം പിറ്റോ പറഞ്ഞേ, ഫോൺ നോക്കി കളിക്കണ്ട പറഞ്ഞ് ചേച്ചിയാണ് പറഞ്ഞത് മോരും വെള്ളം പിറ്റോന്ന്. അപ്പൊ ഞാൻ പോയിട്ട് വാങ്ങിച്ചിട്ട് വന്നിട്ട് വിൽക്കണേ. ഇപ്പൊ ആരൊക്കെ സഹായിക്കാറ്? ഇപ്പൊ സഹായിക്കാൻ മോനും വന്ന് ഓനും വന്നു. പേര് ഓന്റെ പേര് അമ്പാൻ, ഓന്റെ പേര് സുഫിയാൻ. അപ്പൊ എത്രാം ക്ലാസ് പഠിക്കുന്നേ? ഞാനോന് 7, സുഫിയാന് ഞാനും 7, ഓന് 6. ഇപ്പൊ ഇത് ഈ എത്ര മോരിന് 1-ന് 20. എങ്ങനെയുണ്ട്? കച്ചവടം ഉണ്ടോ? കച്ചവടമൊക്കെ ഉണ്ട്. പിന്നെ എങ്ങനെയാണ് ഇപ്പൊ
വേനൽക്കാലത്ത് ഇങ്ങനെ വേനൽക്കാലത്ത് റോഡിൽ പോകുന്നവര് ചിലവർ നിർത്തും, നമുക്ക് സഹായി അവർക്ക് സഹായി, അവരെ ദാവണ്ടൊക്കെ മാറും, നമ്മളെ കച്ചവടം നടക്കും. ಸೂಫಿಯಾನ್ ಎಂಬ ಈ ಪುಟ್ಟ ಬುದ್ಧಿವಂತ ಹುಡುಗ ಮಜ್ಜಿಗೆ ಮಾರಾಟದಿಂದ ಗಳಿಸುವ ಹಣವನ್ನು ತನ್ನ ತಾಯಿಗೆ ನೀಡುವುದಾಗಿ ಮತ್ತು ತನ್ನ ಅಧ್ಯಯನಕ್ಕೆ ಹಣದ ಅಗತ್ಯವಿಲ್ಲ ಎಂದು ಹೇಳಿದಾಗ ಆ ಪುಟ್ಟ ಬುದ್ಧಿವಂತ ಹುಡುಗನ ಮುಖದಲ್ಲಿ ಸಂತೋಷದ ನಗು. ಅವನ ಒಡಹುಟ್ಟಿದವರಾದ ಜಿಯಾದ್ ಮತ್ತು ಫಾತಿಮಾ ನಜೀಲಾ ಸಹ ಸಹಾಯ ಮಾಡಲು ಇದ್ದಾರೆ. ಮುಹಮ್ಮದ್ ಸೂಫಿಯಾನಿನ ರುಚಿಕರವಾದ ಮಜ್ಜಿಗೆ ಈಗ ದಾರಿಹೋಕರಿಗೆ ಬಹಳ ಪರಿಚಿತವಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂಬಳೆ ಕೃಷ್ಣನಗರದಲ್ಲಿ ಯುವಕನ ಕೊಲೆಗೆ ಯತ್ನಿಸಿದ ಪ್ರಕರಣದ 6 ಆರೋಪಿಗಳ ಬಂಧನ. ಪ್ರಮುಖ ಆರೋಪಿ ಬೋವಿಕಾನ ಮೊದಲಪಾರ ನಿವಾಸಿ ಸಫ್ವಾನ್ ಎಂಬಾತನನ್ನು ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಸೆರೆ ಹಿಡಿದ ಪೊಲೀಸರು. 36 ವರ್ಷದ ಮಹಿಳೆಯೊಬ್ಬರು 17 ವರ್ಷದ ಬಾಲಕನ ಮೇಲೆ ಅತ್ಯಾಚಾರ ಎಸಗಿದ ಆರೋಪ. ಪೋಕ್ಸೋ ಸೆಕ್ಷನ್ ಅಡಿಯಲ್ಲಿ ಮಹಿಳೆಯ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಹೊಸದುರ್ಗ ಪೊಲೀಸರು. ನಡೆಯಿತು ಡಿವೈಎಫ್ಐ ನೇತೃತ್ವದಲ್ಲಿ ಭಾಸ್ಕರ ಕುಂಬಳೆಯವರ ಬಲಿದಾನ ದಿನಾಚರಣೆ ಸಭೆ. ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಸದಸ್ಯ ಎಂ ಸ್ವರಾಜ್ ಅವರಿಂದ ಸಭೆಯ ಉದ್ಘಾಟನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಡ ಕೊಳಕೆಯಲ್ಲಿ ನೀರಿಲ್ಲದೆ ಜನರ ಸ್ಥಿತಿ ತತ್ತರ. ಮೌನಗೊಂಡಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ನಾಗರಿಕರು. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಾಪ್ತಿ. ನೂರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಬ್ರಹ್ಮಕಲಶಾಭಿಷೇಕ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.